ಥೇಲ್ಸನ ಪ್ರಮೇಯ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸರಳ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನ ಪಥದಲ್ಲಿ ವಿಭಾಗಿಸುತ್ತದೆ. ದತ್ತ ಕೊಟ್ಟಿರುವುದೇನೆಂದರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ ನೀಡಲಾಗಿದೆ. ಸಾಧನೆಯ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಎಂದು ಸಾಧಿಸಬೇಕು. ಇದಕ್ಕೆ ಅವಶ್ಯಕವಾದ ರಚನೆ ಅಂದರೆ ಬಿ ಇಯನ್ನು ಸೇರಿಸಿ ಸಿ ಡಿಯನ್ನು ಸೇರಿಸಬೇಕು. ನಂತರ ಎ ಸಿಗೆ ಲಂಬವಾಗಿ ಡಿ ಎಮ್ ಮತ್ತು ಎ ಬಿಗೆ ಲಂಬವಾಗಿ ಇ ಎನ್ಗಳನ್ನು ರಚನೆ ಮಾಡಬೇಕು. ಸಾಧನೆ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇಗಳಲ್ಲಿ ಇವೆರಡೂ ತ್ರಿಭುಜಗಳ ಹೋಲಿಕೆಯಲ್ಲಿ ಎ ಡಿ ಇ ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ ಬಿ ಡಿ ಇ ತ್ರಿಭುಜದ ವಿಸ್ತೀರ್ಣ. ಎ ಡಿ ಇ ತ್ರಿಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ 1/2 ಎ ಡಿ ಇಂಟು ಇ ಎನ್. ಡಿ ಬಿ ಇ ತ್ರಿಭುಜದಲ್ಲಿ ಈ ಡಿ ಬಿ ಇ ತ್ರಿಭುಜಕ್ಕೂ ಕೂಡ ಇ ಎನ್ ಎತ್ತರವಾಗುತ್ತದೆ. ಆದ್ದರಿಂದ ಇದರ ವಿಸ್ತೀರ್ಣವು 1/2 ಪಾದ ಬಿ ಡಿ ಇಂಟು ಇ ಎನ್. ಇಲ್ಲಿ ಇ ಎನ್ ಕ್ಯಾನ್ಸಲ್ ಆಗುತ್ತದೆ. 1/2 ಕೂಡ ಕ್ಯಾನ್ಸಲ್ ಆಗುತ್ತದೆ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಉಳಿಯುತ್ತದೆ. ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ಬಿ ಡಿ ಇ ವಿಸ್ತೀರ್ಣವು ಎ ಡಿ ಡಿವೈಡೆಡ್ ಬೈ ಬಿ ಡಿ ಉಳಿಯುತ್ತದೆ. ಇದು ಸೂತ್ರ ನಂಬರ್ 1. ಈ ಕಡೆ ಭಾಗದಲ್ಲಿ ಎ ಸಿ ಲೈನ್ ಕಡೆ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ಸಿ ಡಿ ಇ ತ್ರಿಭುಜದ ವಿಸ್ತೀರ್ಣ. ಎ ಡಿ ಇ ತ್ರಿಭುಜ ಈ ಭಾಗದಲ್ಲಿ ಎ ಡಿ ಇ ತ್ರಿಭುಜ ವಿಸ್ತೀರ್ಣವು ಪಾದ ಎ ಇ ಇಂಟು ಡಿ ಎಮ್, ಎ ಇ ಇಂಟು ಡಿ ಎಮ್, ಎ ಇ ಇಂಟು ಡಿ ಎಮ್. ತ್ರಿಭುಜ ಸಿ ಡಿ ಇನಲ್ಲಿ ಎತ್ತರವು ಡಿ ಎಮ್ ಆಗುತ್ತದೆ. ಪಾದ ಸಿ ಆರ್ ಇ ಸಿ ಇಂಟು ಡಿ ಎಮ್, ಇ ಸಿ ಇಂಟು ಡಿ ಎಮ್. ಡಿ ಎಮ್ ಕ್ಯಾನ್ಸಲ್ ಆಗುತ್ತದೆ. 1/2 ಕೂಡ ಕ್ಯಾನ್ಸಲ್ ಆಗುತ್ತದೆ. ಇವೆರಡೂ ತ್ರಿಭುಜ ಸೂತ್ರಗಳನ್ನ ಸೂತ್ರ 1 ಮತ್ತು ಸೂತ್ರ 2 ಇವೆರಡನ್ನು ಹೋಲಿಕೆ ಮಾಡಿದಾಗ ಎ ಡಿ ಇ ತ್ರಿಭುಜ ಎ ಡಿ ಇ ಇರೋದರಿಂದ ಬಿ ಡಿ ಇ ತ್ರಿಭುಜ ಮತ್ತು ಸಿ ಡಿ ಇ ತ್ರಿಭುಜಗಳ ಸಂಬಂಧಗಳನ್ನು ಅವಲೋಕಿಸಿದಾಗ ಇವೆರಡೂ ತ್ರಿಭುಜಗಳು ಬಿ ಡಿ ಇ ತ್ರಿಭುಜ ಮತ್ತು ಸಿ ಡಿ ಇ ಇವೆರಡೂ ತ್ರಿಭುಜಗಳು ಡಿ ಇ ಪಾದದ ಮೇಲೆ ಮತ್ತು ಬಿ ಡಿ ಮತ್ತು ಬಿ ಸಿಗಳ ಮಧ್ಯದಲ್ಲಿ ಸಮಾಂತರ ರೇಖೆಗಳ ಮಧ್ಯದಲ್ಲಿ ಇರೋದರಿಂದ ಇವೆರಡು ತ್ರಿಭುಜ ವಿಸ್ತೀರ್ಣಗಳು ಸಮನಾಗುತ್ತವೆ. ಆದ್ದರಿಂದ ಸೂತ್ರ 1 ಮತ್ತು ಸೂತ್ರ 2ರ ಎರಡು ಭಾಗಗಳು ಎರಡು ಒಂದೇ ಆದಾಗ ಅದರ ಬಲಭಾಗ ಕೂಡ ಒಂದೇ ಆಗುತ್ತವೆ. ಆದ್ದರಿಂದ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಸಿ. ಇದನ್ನು ನಮಗೆ ಬೇಕಾಗಿರುವ ಸಾಧನೆ.